ಕ್ವಶನ್ ಬಂದ್ಬಿಟ್ಟು ಏನಿದೆ ನೋಡಿ, ಇಫ್ y ಇಸ್ ಈಕ್ವಲ್ಸ್ ಟು ಇಲ್ಲೊಂದು ಕ್ವಶನ್ ಕೊಟ್ಟಿರ್ತಾರೆ dy ಬೈ ಡಿ ಎಕ್ಸ್. ಮೇನ್ ಇಂಪಾರ್ಟೆಂಟ್ ಇಲ್ಲಿ ಫಾರ್ಮುಲಾ ಗೊತ್ತಿರಬೇಕು ಆಯ್ತಾ. ಸೊ ಏನಿದೆ ಫಾರ್ಮುಲಾ, ಯು ಬೈ ವಿ ಫಾರ್ಮ್ ಅಂತ ಕೊಡ್ತೇವೆ. ಇದಕ್ಕೆ ಯು ಅಂತ ಡಿನೋಟ್ ಮಾಡಿದ್ರೆ ಇದಕ್ಕೆ ವಿ ಅಂತ ಕೊಡ್ತೀವಿ ಕರೆಕ್ಟಾ. ನಾನು ಇಲ್ಲಿ ಶಾರ್ಟ್ ಫಾರ್ಮುಲಾ ಬರೀತೀನಿ ನೋಡಿ, ಯು ಬೈ ವಿ ಫಾರ್ಮುಲಾ ಅಂತ ಕರಿತೀವಿ. ಇದು ಡ್ಯಾಶ್ ಅಂದರೆ ಡಿಫ್ರೆನ್ಸಿಯೇಷನ್ ಅಂತಾಗೆ. ಓಕೆ, ಸೊ ಇದರದ್ದು ಫಾರ್ಮುಲಾ ಏನಿದೆ, ಫಸ್ಟ್ ವಿನ ಆಸ್ ಇಟ್ ಈಸ್ ಬರ್ಕೊಂತೀರಾ, ಯು ಡ್ಯಾಶ್ನ ಮಾಡ್ತೀರಾ. ಇದು ನೆನಪಿನಲ್ಲಿ ಇರಲಿ. ಫಸ್ಟ್ ವಿ ಆಸ್ ಇಟ್ ಈಸ್ ಬರೀಬೇಕು, ಯು ಡ್ಯಾಶ್ ಮಾಡಬೇಕು. ಅದಾದಮೇಲೆ ಯುನ ಆಸ್ ಇಟ್ ಈಸ್ ಬರೋದು ವಿ ಡ್ಯಾಶ್ ಮಾಡಬೇಕು, ಅಂದರೆ ವಿ ಡ್ಯಾಶ್ ಅಂದರೆ ಡಿಫ್ರೆನ್ಸಿಯೇಷನ್ ಮಾಡಬೇಕು ಕೆಳಗಡೆ ಇರೋದನ್ನ. ಅದಾದಮೇಲೆ ಹೋಲ್ ಡಿವೈಡ್ ಬೈ ವಿ ಸ್ಕ್ವೇರ್. ಇದು ನಿಮ್ಮದು ಫಾರ್ಮುಲಾ ಆಗಿರುತ್ತೆ. ಓಕೆ, ಇದು ಯು ಆಗಿರುತ್ತೆ, ಸ್ವಲ್ಪ ನೀಟಾಗಿ ಬರುತ್ತೆ ನೋಡಿ. ಸೊ ಇದು ಯು ಡ್ಯಾಶ್ ಆಗಿರುತ್ತೆ. ಅಂದರೆ ಇದು ಸೆಕೆಂಡ್ ರಿಸಲ್ಟ್ ವಿ ಆಸ್ ಇಟ್ ಇಸ್ ಇಟ್ಟು ಇದಕ್ಕೆ ಡಿಫ್ರೆನ್ಸಿಯೇಷನ್ ಮೈನಸ್ ಇದು ಇದೇ ಥರನಾಗಿ ಬರೆಯುವ. ಪ್ಲಸ್ ಅಲ್ಲಿ ಯಾವ್ದು ಬೇಕಾದ್ರೆ ಯು ಇಂಟು ವಿ ಇದ್ದರೆ ಯಾವ್ದು ಬೇಕಾದ್ರೆ ಫಸ್ಟ್ ಬರೆದು ನಡೆಯುತ್ತೆ. ಬಟ್ ಇಲ್ಲಿ ಇದನ್ನೇ ವಿನ ತಳಗಡೆ ಆಸ್ ಇಟ್ ಈಸ್ ಬರೀಬೇಕಾಗುತ್ತೆ. ಓಕೆ, ಸೊ ಇವಾಗ ಈ ಒಂದು ಕ್ವಶನ್ ಅಲ್ಲಿ ಏನಿದೆ, y ಇಸ್ ಈಕ್ವಲ್ಸ್ ಟು ಇದು ಯು ಆಗಿದೆ, ಇದು ವಿ ಆಗಿದೆ. ಅಕಾರ್ಡಿಂಗ್ ಟು ಫಾರ್ಮುಲಾ ಪ್ರಕಾರ ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಏನಾಗುತ್ತೆ, ಇಲ್ಲಿ ಡಿಫ್ರೆನ್ಸಿಯೇಷನ್ ಮಾಡ್ತಾ ಹೋದ್ರೆ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇವಾಗ ವಿ ಅಂತಂದ್ರೆ ಏನಿದೆ, ಇದು ನಿಮ್ದು ವಿ ಅಂದ್ರೆ ಆಸ್ ಇಟ್ ಈಸ್ ಬರೀಬೇಕಂತ ಅರ್ಥ ಕರೆಕ್ಟಾ. ಓಕೆ, ಟ್ಯಾನ್ ಎಕ್ಸ್ ನ ಆಸ್ ಇಟ್ ಈಸ್ ಬರೀತೀರಾ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್, ಇದಕ್ಕೆ ನೀವು ಡಿ ಬೈ ಡಿ ಎಕ್ಸ್ ಅಂತ ಬರೀರಿ, ಇಲ್ಲ ಹೋಲ್ ಡ್ಯಾಶ್ ಅಂತ ಬರೆದ್ರು ಕೂಡ ಈಸಿನೇ ಆಗುತ್ತೆ ನಿಮಗೆ ಬರೀಲಿಕ್ಕೆ. ಇಲ್ಲಾಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಈ ತರನು ಬರೀತಾರೆ. ಇದು ಬರೆದ್ರು ಒಂದೇ, ಹೋಲ್ ಡ್ಯಾಶ್ ಅಂತ ಬರೆದ್ರು ಕೂಡ ಕರೆಕ್ಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆನಾ. ಸೊ ನೋಡಿ ನೆಕ್ಸ್ಟ್ ಏನ್ ಮಾಡಬೇಕು, ಅದಾದ್ಮೇಲೆ ಮೈನಸ್ ಏನಿದೆ, ಸೊ ಮೈನಸ್ ಬರೀತಾರೆ. ಈಗ ಯು ಆಸ್ ಇಟ್ ಈಸ್ ಬರೀಬೇಕು. ಯು ಅಂದ್ರೆ ಏನಿದೆ, ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ನೋಡಿ ಬ್ರಾಕೆಟ್ ಹಾಕೋದನ್ನ ಭಾಳ ಸ್ಟೂಡೆಂಟ್ಸ್ ಮರ್ತು ಬಿಡ್ತೀರಾ. ಈ ಬ್ರಾಕೆಟ್ ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ ನೋಡಿ, ಸಪೋಸ್ ನಾನು ಬ್ರಾಕೆಟ್ ತೆಗೆದು ಹೇಳ್ತಾ ಇದ್ದೀನಿ ನೋಡಿ, ಈ ಬ್ರಾಕೆಟ್ ತೆಗೆದ್ರಿ ಅಂತ ಅನ್ಕೊಳ್ಳಿ, ಈ ಮೈನಸ್ ಅನ್ನೋದು ಈ ಎಕ್ಸ್ಗೆ ಮಾತ್ರ ಅಪ್ಲೈ ಆಗಿಬಿಡುತ್ತೆ, ಈ ಕಾಸ್ ಎಕ್ಸ್ಗೆ ಅಪ್ಲೈನೇ ಆಗಲ್ಲ. ಅಗೇನ್ ಇದು ರಾಂಗ್ ಆಗಿಬಿಡುತ್ತೆ. ಆಕ್ಚುಲಿ ಮೈನಸ್ ಅನ್ನೋದು ಎರಡಕ್ಕೂ ಅಪ್ಲೈ ಆಗ್ತಾ ಇರೋದ್ರಿಂದ ಮೈನಸ್ ಬ್ರಾಕೆಟ್ ಅಲ್ಲೇನೆ ಬರೀಬೇಕು ಈ ಪೂರ ರಿಸಲ್ಟ್. ಈ ಯು ಆಸ್ ಇಟ್ ಬರೋದು ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಯಾವುದು, ಇದು ಟ್ಯಾನ್ ಎಕ್ಸ್ಗೆ ಡಿಫ್ರೆನ್ಶಿಯೇಷನ್ ಮಾಡಬೇಕು. ಅಗೇನ್ ಹೋಲ್ ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವೇರ್ ಎಕ್ಸ್. ಯಾಕೆ ಟ್ಯಾನ್ ಸ್ಕ್ವೇರ್ ಅಂದ್ರೆ ವಿ ಸ್ಕ್ವೇರ್ ಇದೆಯಲ್ವಾ, ಅದಕ್ಕೆ ಇದಕ್ಕೆ ಸ್ಕ್ವೇರ್ ತಗೊಂಡು ಬರೀಬೇಕು. ಇಷ್ಟೇ ಅಪ್ಲೈ ಮಾಡಿದ್ರೆ ಇಲ್ಲಿ ಒಂದು ಮಾರ್ಕ್ಸ್ ಸಿಕ್ಬಿಡುತ್ತೆ ನಿಮಗೆ. ಫಾರ್ಮುಲಾ ಬರೋದಕ್ಕೆ ಒಂದು ಮಾರ್ಕ್ಸ್ ಇರುತ್ತೆ, ಇದಕ್ಕೊಂದು ಮಾರ್ಕ್ಸ್, ಇಲ್ಲಿ 2 ಮಾರ್ಕ್ಸ್ ಕವರ್ ಆಗಿಬಿಡುತ್ತೆ. ಇಲ್ಲಿ ಜಸ್ಟ್ ಸಿಂಪ್ಲಿಫೈ ಮಾಡಿ ಬರೆಯೋದು ಅಷ್ಟೇ ಇರುತ್ತೆ. ಓಕೆ, ಡಿಫ್ರೆನ್ಶಿಯೇಷನ್ ಮಾಡ್ತಾ ಹೋಗೋಣ. ಟ್ಯಾನ್ ಎಕ್ಸ್ ಮೊದಲಿಗೆ ಆಸ್ ಇಟ್ ಈಸ್ ಬರೀತೀರಾ. ಓಕೆ, ಇವಾಗ ಡಿಫ್ರೆನ್ಶಿಯೇಷನ್ ನೋಡಿ, ಮೊದಲಿಗೆ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಬೇಕು ಇದಕ್ಕೆ. ಯಾಕಂದ್ರೆ ಯು ಪ್ಲಸ್ ವಿ ಇತ್ತಂತಂದ್ರೆ ಇಲ್ಲಿ ಏನಾಗುತ್ತೆ, ಡಿಫ್ರೆನ್ಶಿಯೇಷನ್ ಯು ಡ್ಯಾಶ್ ಪ್ಲಸ್ ವಿ ಡ್ಯಾಶ್ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡೋದಿರುತ್ತೆ ಇಷ್ಟೇ. ಓಕೆ, ಸೊ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ನಾನು ಡೈರೆಕ್ಟ್ ಆಗಿ ಆನ್ಸರ್ ಬರೀತಾ ಇದ್ದೀನಿ, ಬ್ರಾಕೆಟ್ ಅಲ್ಲೇನೆ ಬರೀಬೇಕು, ನೆನಪಿನಲ್ಲಿ ಇಟ್ಕೊಳ್ಳಿ. ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ, ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಆಗುತ್ತೆ 1. ಯಾಕಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಎಕ್ಸ್ ಎಸ್ ಟಿ ಎನ್ ಫಾರ್ಮುಲಾ ಅಪ್ಲೈ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಡಿಫ್ರೆನ್ಷನ್ ಆಫ್ ಎಕ್ಸ್ ಆಗುತ್ತೆ 1 ಪ್ಲಸ್ ಕಾಸ್ ಎಕ್ಸ್ ಡಿಫ್ರೆನ್ಶಿಯೇಷನ್. ಕಾಸ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಆಗುತ್ತೆ ಮೈನಸ್ ಸೈನ್ ಎಕ್ಸ್. ಸೊ ಪ್ಲಸ್ ಮೈನಸ್ ಇದು ಆಗುತ್ತೆ ನಿಮ್ದು ಮೈನಸ್ ಸೈನ್ ಎಕ್ಸ್ ಆಯಿತು. ಫಾರ್ಮುಲಾಸ್ ಮೇನ್ ಗೊತ್ತಿರಬೇಕಾಗತ್ತೆ. ಅದಾದ್ಮೇಲೆ ಮೈನಸ್ ಇದೆ ಬ್ರಾಕೆಟ್ ಅಲ್ಲಿ, ಇದನ್ನ ಆಸ್ ಇಟ್ ಈಸ್ ಬರೀತೀರಾ ಕಾಸ್ ಆಫ್ ಎಕ್ಸ್. ಅಗೇನ್ ಇಲ್ಲಿ ಟ್ಯಾನ್ ಎಕ್ಸ್, ಟ್ಯಾನ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಏನಾಗುತ್ತೆ, ಸೆಕ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಹೋಲ್ ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವೇರ್ ಎಕ್ಸ್. ಓಕೆ, ಇಷ್ಟು ಮಾಡಿದ್ರೆ ಆಲ್ಮೋಸ್ಟ್ ಆಲ್ ನಿಮ್ದು ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂದ್ರೆ ನೀವು ಬೇಕಿದ್ರೆ ಈ ಟ್ಯಾನ್ ಎಕ್ಸ್ ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಬರೆದ್ರು ಕೂಡ ನಡೆಯುತ್ತೆ. ಸೆಕ್ ಸ್ಕ್ವೇರ್ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಬರೆದ್ರು ಕೂಡ ನಡೆಯುತ್ತೆ. ಬಟ್ ಇಷ್ಟೇ ಇಟ್ಟರು ಕೂಡ ನಡೆಯುತ್ತೆ. ಇಲ್ಲಿಗೆ ನಿಮ್ದು 4 ಮಾರ್ಕ್ಸ್ ಕಂಪ್ಲೀಟ್ ಆಗುತ್ತೆ. ಎಷ್ಟು ಈಸಿ ಇದೆ ನೋಡಿ ಈ ಒಂದು ಕ್ವಶನ್. ಭಾಳ ಸ್ಟೂಡೆಂಟ್ಸ್ ಇದು ಕನ್ಫ್ಯೂಷನ್ ಇದೆ, ಭಾಳ ಸಿಂಪ್ಲಿಫೈ ಮಾಡಬೇಕು ಅಂತ ಅನ್ಕೊಂಡು ಮಿಸ್ ಮಾಡ್ತೀರಾ. ಬಟ್ ಅಷ್ಟೊಂದೇನು ಕ್ಯಾಲ್ಕುಲೇಷನ್ ಇಲ್ಲ ಸ್ಟೂಡೆಂಟ್ಸ್ ಇದರಲ್ಲಿ. ಜಸ್ಟ್ ಏನು ಫಾರ್ಮುಲಾಸ್ಗಳು ಗೊತ್ತಿರಬೇಕು, ಸೈನ್ ಕಾಸ್ ಟ್ಯಾನ್ ಡಿಫ್ರೆನ್ಶಿಯೇಷನ್ ಆನ್ಸರ್ ಗೊತ್ತಿರಬೇಕು. ಒಂದಿಷ್ಟು ಸಿಂಪಲ್ ರಿಸಲ್ಟ್ ಗೊತ್ತಿದ್ರೆ ಆರಾಮಾಗಿ ಈ ಎಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬಹುದು ನೋಡಿ. ಅರ್ಥ ಆಯ್ತಾ? ಈ ಕ್ವಶನ್ ಅರ್ಥ ಆಗಿದ್ರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್. ಕಮ್ ಆನ್ ಫಾಸ್ಟ್. ಎಸ್, ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಓಕೆ ಸ್ಟೂಡೆಂಟ್ಸ್, ಇವಾಗ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದೆ ನೋಡಿ. ನೆಕ್ಸ್ಟ್ ಕ್ವಶನ್ ಯಾವುದು? ಇಲ್ಲೊಂದಿದೆ, ಸ್ವಲ್ಪ ಡಿಫ್ರೆಂಟ್ ಇದೆ. ಇದು ಏನಿದೆ, ಫೈಂಡ್ ದ ಡೆರಿವಿಟಿವ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ y ಅಂತ ಕೊಟ್ಟಿರೋದಲ್ಲ, ನಾವೇ y ಅಂತ ತಗೊಳ್ಬೇಕು. ಓಕೆ, ಸೊ y ಇಸ್ ಈಕ್ವಲ್ಸ್ ಟು ತಗೊಂತಾ ಇದ್ದೀನಿ ನಾನು 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಅಗೇನ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 3x ಮೈನಸ್ 1. ಇಲ್ಲಿ 2 ಇದಾವೆ ಕರೆಕ್ಟಾ? ಸೊ ಇಲ್ಲಿ ನೀವು ಇನ್ನೊಂದು ಫಾರ್ಮುಲಾ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು, 1/x ಫಾರ್ಮುಲಾನ ಅಪ್ಲೈ ಮಾಡಿ ಮಾಡ್ಬೋದು. ಬಟ್ ಇಲ್ಲೇನಾಗುತ್ತೆ, ನಿಮ್ಗೆ u/v ಫಾರ್ಮುಲಾ ಅದನ್ನು ಅಪ್ಲೈ ಮಾಡಿದ್ರು ಕೂಡ ತಪ್ಪೇನಾಗಲ್ಲ. ಓಕೆನಾ? ಸೊ ಇವಾಗ 1/x ಫಾರ್ಮುಲಾ ಏನಿದೆ ಮೈನಸ್ 1/x ಸ್ಕ್ವೇರ್ ಆ ಥರ ಆಗುತ್ತೆ.
ಸೊ ಆಬ್ವಿಯಸ್ಲಿ ನಿಮಗೆ ಅದು ಸೆಕೆಂಡ್ ಇಯರಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಬೆಟರ್ ನಾನು ಫಸ್ಟ್ ಇಯರ್ ಫಾರ್ಮುಲಾ ಪ್ರಕಾರನೇ ನಿಮಗೆ ಇದನ್ನ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಇಯರ್ ಫಾರ್ಮುಲಾ ಅಂತಂದ್ರೆ ಇಲ್ಲಿ ನೀವು ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು, ಅಗೇನ್ ಇಲ್ಲಿ ನೀವು ಸಪ್ರೇಟ್ ಆಗಿ ಡಿಫ್ರೆನ್ಷಿಯೇಷನ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಓಕೆ, ಸೊ ಇವಾಗ ಡಿಫ್ರೆನ್ಷಿಯೇಷನ್ ಅಂದ್ರೆ ಇದಕ್ಕೆ ಯು ತಗೊಂತೀರಾ, ಇದು ವಿ ತಗೊಂತೀರಾ, ಅಗೇನ್ ಇಲ್ಲಿ ಇದು ಯು ಇದು ವಿ, ಎರಡು ಸತಿ ಇಲ್ಲಿ ಫಾರ್ಮುಲಾ ಅಪ್ಲೈ ಆಗುತ್ತೆ, ಕರೆಕ್ಟಾ? ಸೊ ನೋಡಿ, ಅಂದ್ರೆ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದು dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು, ಅರ್ಥ ಆಗ್ತಾ ಇದೆ ಅಲ್ವಾ ಸ್ಟೂಡೆಂಟ್? ಕೇರ್ಫುಲ್ ಆಗಿ ನೋಡಿ, dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇದು ಯು ತಗೊಂಡಿದ್ರೆ ವಿ, ಫಾರ್ಮುಲಾ ಪ್ರಕಾರ ವಿ ಆಸ್ ಇಟ್ ಈಸ್ ಬರೀಬೇಕು ಮೊದಲಿಗೆ, ಎಕ್ಸ್ ಪ್ಲಸ್ ಒನ್ ಆಸ್ ಇಟ್ ಈಸ್ ಬರೀತೀರಾ, ಡಿಫ್ರೆನ್ಷಿಯೇಷನ್ ಆಫ್ ಟು ಇದನ್ನ ಟೂ ಡ್ಯಾಶ್ ಅಂತ ಬರೀದೆ, ಆಮೇಲೆ ಬೇಕಿದ್ರೆ ಫಾರ್ಮುಲಾನ ಕಂಪ್ಲೀಟ್ ಆಗಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಬರೆಯೋಣ. ಓಕೆ, ಅದಾದ್ಮೇಲೆ ಏನ್ ಮಾಡ್ತೀರಾ, ಟೂ ನ ಆಸ್ ಇಟ್ ಈಸ್ ಬರೀತೀರಾ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಪ್ಲಸ್ ಒನ್ ಹೋಲ್ ಡ್ಯಾಶ್ ಅಂತ ಬರೀತೀನಿ, ಅದಾದ್ಮೇಲೆ ನಾನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ, ಡಿನಾಮಿನೇಟರ್ಲಿ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಫಾರ್ಮುಲಾ ಮುಗಿತಾ? ಅದೇ ತರನಾಗಿ ಇಲ್ಲಿನೂ ಯು ಬೈ ವಿ ಫಾರ್ಮುಲಾನ ಅಪ್ಲೈ ಮಾಡೋಣ. ವಿ ಆಸ್ ಇಟ್ ಈಸ್ ಬರೀತೀರಾ, 3x ಮೈನಸ್ ಒನ್, ಅಗೇನ್ ಡಿಫ್ರೆನ್ಷಿಯೇಷನ್ ಆಫ್ ಯು ಅಂದ್ರೆ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್, ಸಾರಿ ಇದು ಡಿಫ್ರೆನ್ಷಿಯೇಷನ್ ಡ್ಯಾಶ್ ಬರೀಬೇಕಲ್ವಾ? ಎಸ್, ಇದು ಡ್ಯಾಶ್ ಅಂದ್ರೆ ಡಿಫ್ರೆನ್ಷಿಯೇಷನ್ ಮೈನಸ್, ಇವಾಗ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಬರೀತೀರಾ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ಬೇಕಂದ್ರೆ 3x ಮೈನಸ್ ಒನ್ ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 3x ಮೈನಸ್ ಒನ್ ಹೋಲ್ ಸ್ಕ್ವೇರ್. ಇಲ್ಲಿ ನಾವು ಏನು ಮಾಡಿದ್ವಿ, ಜಸ್ಟ್ ಫಾರ್ಮುಲಾನ ಅಪ್ಲೈ ಮಾಡಿದ್ವಿ. ಇವಾಗ ಆಕ್ಚುಲಿ ಡಿಫ್ರೆನ್ಷಿಯೇಷನ್ ಮಾಡೋದಕ್ಕೆ ಮಾರ್ಕ್ಸ್ ಇರುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಎಕ್ಸ್ ಪ್ಲಸ್ ಒನ್ ಆಸ್ ಇಟ್ ಈಸ್ ಬರೀತೀರಾ, ಡಿಫ್ರೆನ್ಷಿಯೇಷನ್ ಆಫ್ ಟು ಏನಾಗುತ್ತೆ, ಕಾನ್ಸ್ಟೆಂಟ್ ಎನಿ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಜೀರೋ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಜೀರೋ ಬರೀತೀರಾ, ಟೂ ಬರೀತೀರಾ ಆಸ್ ಇಟ್ ಇದು, ಅಗೇನ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ, ಒನ್ ಆಗುತ್ತೆ, ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ ಒನ್ ಜೀರೋ ಆಗುತ್ತೆ ಸ್ಟೂಡೆಂಟ್ಸ್. ಇದು ಮುಗೀತು ಇಲ್ಲಿಗೆ, ಡಿವೈಡ್ ಬೈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್. ಇದು ಪಾರ್ಟ್ ಮುಗೀತಲ್ವಾ? ಅದೇ ತರನಾಗಿ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋಣ, 3x, ಓಕೆ, 3x ಮೈನಸ್ ಒನ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಆಗುತ್ತೆ 2x ಆಗುತ್ತೆ. ಓಕೆ, ಯಾವುದು ಫಾರ್ಮುಲಾ, ಎಕ್ಸ್ ರೇಸ್ ಟು ಎನ್ ಫಾರ್ಮುಲಾ ಏನಿದೆ, ಎಕ್ಸ್ ರೇಸ್ ಟು ಎನ್ ಫಾರ್ಮುಲಾ ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಮೈನಸ್ ಒನ್, ಎನ್ ಅಂದ್ರೆ 2 ಹಾಕಿ 2 ಮೈನಸ್ ಒನ್ ಅಂದ್ರೆ 1 ಆಯಿತು, ಇಲ್ಲಿ 2 ಇದೆ ಹಾಗಾಗಿ 2x ಬರುತ್ತೆ. ಇವೆಲ್ಲ ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು, ಅಂದ್ರೆ ಇದು ಈಸಿ ಆಗುತ್ತೆ. ಓಕೆ, ಮೈನಸ್ ಅಗೇನ್ ಎಕ್ಸ್ ಸ್ಕ್ವೇರ್ಗೆ ಆಸ್ ಇಟ್ ಈಸ್ ಬರೀತೀರಾ, ಅಗೇನ್ ಇಲ್ಲಿ ಡಿಫ್ರೆನ್ಷಿಯೇಷನ್, ಇಲ್ಲಿ ನೋಡಿ ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ತಾರೆ, 3ಗೆ ಆಸ್ ಇಟ್ ಈಸ್ ಬರೀಬೇಕು, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಎಕ್ಸ್ಗೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು, ವೇರಿಯಬಲ್ನ ಆಸ್ ಇಟ್ ಈಸ್ ಇಡಬೇಕು, ಆಯ್ತಾ? ಸೊ ಇದು ಆಸ್ ಇಟ್ ಈಸ್ ಇಟ್ಮೇಲೆ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಯಿತು, ಮೈನಸ್ ಒನ್ ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, ಯಾಕಂದ್ರೆ ಕಾನ್ಸ್ಟೆಂಟ್ ಅದು ಡಿಫ್ರೆನ್ಷಿಯೇಷನ್ 0 ಆಗುತ್ತೆ. ಇದು ಆಕ್ಚುಲಿ ಸ್ಕ್ವೇರ್ ಅಲ್ಲ, ನಾನು ಸ್ಕ್ವೇರ್ ಬರ್ತಿದ್ದೀನಿ, ಇದು ಡಿಫ್ರೆನ್ಷಿಯೇಷನ್ ಮಾಡಬೇಕಾಗಿರೋದು. ಓಕೆನಾ? ನೆಕ್ಸ್ಟ್ ಇಲ್ಲಿ ಡಿನಾಮಿನೇಟರ್ಲಿ ಸ್ಕ್ವೇರ್ ಬರುತ್ತೆ, 3x ಮೈನಸ್ ಒನ್ ಹೋಲ್ ಸ್ಕ್ವೇರ್. ಇನ್ನೇನಿಲ್ಲ, ಜಸ್ಟ್ ಸಿಂಪ್ಲಿಫೈ ಮಾಡಿ ಬರ್ಬಿಟ್ರೆ ನಿಮ್ಮ ಆನ್ಸರ್ ಇಲ್ಲಿಗೆ ಕಂಪ್ಲೀಟ್ ಆಗಿರುತ್ತೆ ನೋಡಿ. ಇದು 0 ಇಂಟು ಇದ್ರ ಜೊತೆ ಏನೇ ಮಲ್ಟಿಪ್ಲೈ ಮಾಡಿ 0 ಬರುತ್ತಾ, ಇಲ್ಲೇ ನೋಡಿದ್ರೆ ಮೈನಸ್ ಇದೆ, ಮೈನಸ್ ಬರೀತಾರೆ, 2 ಇಂಟು 1 ಅಂದ್ರೆ ಏನಾಗುತ್ತೆ, ಇದು 2 ಆಯಿತು, ಡಿವೈಡೆಡ್ ಬೈ ಇಲ್ಲೇ ನೋಡ್ತಿದೆ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್. ಇದಾಗಿದೆ ಫಸ್ಟ್ ರಿಸಲ್ಟ್ ಆನ್ಸರ್. ಮೈನಸ್ ಅಗೇನ್ ಇಲ್ಲಿ 2x ಇದೆ, 2x ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಆದ್ರೂ ಬರೀಬಹುದು, ಅಥವಾ ಆಸ್ ಇಟ್ ಈಸ್ ಬರೋದು ಕೂಡ ನಡೆಯುತ್ತೆ. ಸೊ ಮಲ್ಟಿಪ್ಲೈ ಮಾಡಿ, 2x ಇಂಟು 3x ನ ಮಲ್ಟಿಪ್ಲೈ ಮಾಡಬೇಕು, 2 ಇಂಟು 3 ಎಷ್ಟಾಗುತ್ತೆ, 6x ಆಗುತ್ತಾ, ಈ ತರ ಮಾಡಿ, ಇಲ್ಲ ಆಸ್ ಇಟ್ ಈಸ್ ಇಟ್ಟರು ಕೂಡ ನಡೆಯುತ್ತೆ, ಬೆಟರ್ ಮಲ್ಟಿಪ್ಲೈ ಮಾಡಿಬಿಡಿ. ಓಕೆ, 6x ಸ್ಕ್ವೇರ್ ಆಗುತ್ತೆ, ಮೈನಸ್ 2 ಇಂಟು ಎಕ್ಸ್ ಅಂದರೆ ಇದು 2x ಆಗುತ್ತೆ, ಕರೆಕ್ಟಾ? ಇದು ಮುಗೀತು. ಅಗೇನ್ ಇಲ್ಲಿ ಎಕ್ಸ್ ಸ್ಕ್ವೇರ್ 3 ಇಂಟು 1 3 ಆಯ್ತು, ಇದಂತೂ 0 ಮೈನಸ್ ಬಿಟ್ಬಿಡಿ, ಮೈನಸ್ 3x ಸ್ಕ್ವೇರ್ ಆಗುತ್ತೆ, ಹೋಲ್ ಡಿವೈಡ್ ಬೈ 3x ಮೈನಸ್ 1. ಬೇಕಿದ್ರೆ ನೀವು ಈ 6x ಮೈನಸ್ 3x ಇದನ್ನ ಪೂರ ಸಿಂಪ್ಲಿಫೈ ಮಾಡಿ ಕೂಡ ಬರೀಬಹುದು. 6x ಮೈನಸ್ 3x ಅಂದ್ರೆ ಇದೇನಾಗ್ಬಿಡುತ್ತೆ, ಜಸ್ಟ್ 3x ಉಳಿದು ಬಿಡುತ್ತಲ್ವಾ, ಅಂದ್ರೆ ಇದನ್ನ ನೀವು 3x ಸ್ಕ್ವೇರ್ ಮೈನಸ್ 2x ಈ ತರನು ಬರೀಬಹುದು. ಓಕೆ, ಸಿಂಪ್ಲಿಫೈ ಮಾಡಿ ಕೂಡ ಬರೀಬಹುದು, ಬಟ್ ಇಷ್ಟು ಮಾಡಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಆಗಿ 4 ಮಾರ್ಕ್ಸ್ ಬಂದೇ ಬರುತ್ತೆ. ಈಸಿ ಇದೆ ಅಲ್ವಾ ಫ್ರೆಂಡ್ಸ್? ಸೊ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ, ನಾನು ಎಲ್ಲ ಸ್ಟೆಪ್ನ ಡೀಟೇಲ್ ಆಗಿ ಮಾಡಿದ್ದೀನಿ, ಸೊ ಆಗ ನಿಮಗೆ ಅರ್ಥನೂ ಆಗುತ್ತೆ, ಸಾಲ್ವ್ ಮಾಡಲಿಕ್ಕೆ ಪರ್ಫೆಕ್ಟ್ ಆಗ್ತೀರಾ. ಓಕೆ, ಸೊ ಇದು ಅರ್ಥ ಆಗಿದ್ರೆ ಅಗೇನ್ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಎಸ್, ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಎಸ್, ಇದು ಲೈವ್ ಕ್ಲಾಸೇ ಆಗಿದೆ. ಈ ಚೈನ್ ರೂಲ್ ಫಸ್ಟ್ ಇಯರ್ ಅಲ್ಲಿ ಬರೋದಿಲ್ಲ, ಸೆಕೆಂಡ್ ಇಯರ್ ರೂಲ್ ಮಾತ್ರ ಇರುತ್ತೆ. ಓಕೆ, ಸೊ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಇನ್ಫಾರ್ಮ್ ಮಾಡಿ ಸ್ಟೂಡೆಂಟ್ಸ್ ಯಾರೆಲ್ಲ ಇದೆ ನೋಡಿ, ಫಸ್ಟ್ ಇಯರ್ದು ಸ್ಟೂಡೆಂಟ್ಸ್ಗೆ ಭಾಳ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲ ಫಸ್ಟ್ ಇಯರ್ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿರುತ್ತೆ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ದು, ಅಲ್ಲಿ ನೀವು ವಿಡಿಯೋ ಲಿಂಕ್ನ ಶೇರ್ ಮಾಡಿದರೆ ಸೊ ಅವರು ಕೂಡ ಜಾಯ್ನ್ ಆಗ್ತಾರೆ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ.
ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ಅಗೇನ್ ಇದು ಕೂಡ ಬಹಳ ಈಸಿ ಇದೆ. y ಈಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ cos x ಡಿವೈಡ್ ಬೈ 1 ಮೈನಸ್ sin x, ಸಾರಿ 1 ಪ್ಲಸ್ ಇದೆ 1 ಪ್ಲಸ್ sin x. ಅಗೇನ್ ಇದು u ಆಗುತ್ತೆ, ಇದು v ಆಗುತ್ತೆ. ಅಪ್ಲೈ ಮಾಡ್ತಾನ dy ಬೈ dx ಇಸ್ ಈಕ್ವಲ್ಸ್ ಟು u ಆಸ್ ಇಟ್ ಈಸ್ ಬರೀಬೇಕು. ಅಂದ್ರೆ u ಅಂದರೆ ಫಸ್ಟ್ v ಆಸ್ ಇಟ್ ಈಸ್, ಸಾರಿ v ಆಸ್ ಇಟ್ ಈಸ್ 1 ಪ್ಲಸ್ sin x ಆಸ್ ಇಟ್ ಈಸ್ ಬರೀತೀರಾ. ಡಿಫ್ರೆನ್ಸಿಯೇಷನ್ ಇಲ್ಲಿ ಡೈರೆಕ್ಟ್ ಬರೀತಾ ಇದೆ ನೋಡಿ ಫ್ರೆಂಡ್ಸ್. ಡಿಫ್ರೆನ್ಸಿಯೇಷನ್ ಆಫ್ cos x ಏನಾಗುತ್ತೆ ಮೈನಸ್ sin x ಆಗುತ್ತೆ, ಮೈನಸ್ ಅದಾದ್ಮೇಲೆ ಇವಾಗ u ಆಸ್ ಇಟ್ ಈಸ್ ಬರೀತಾರೆ. ಅಂದ್ರೆ cos x ಆಸ್ ಇಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ 1 ಏನಾಗುತ್ತೆ 0 ಆಗುತ್ತೆ, ಪ್ಲಸ್ sin x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ cos x ಆಗುತ್ತೆ. ಅಗೇನ್ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ sin x ಹೋಲ್ ಸ್ಕ್ವೇರ್. ಓಕೆ, ಇವಾಗ ಈ ಮೈನಸ್ ಸೈನ್ ಅದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಬರೆಯೋಣ. ಏನಾಗುತ್ತೆ ಮೈನಸ್ ಆಫ್ 1 ಇರ್ತಾರೆ ಮೈನಸ್ sin x ಆಗುತ್ತೆ ಇದು. ಅಗೇನ್ ಪ್ಲಸ್ ಮೈನಸ್ ಮೈನಸ್ sin x ಇಂಟು sin x sin ಸ್ಕ್ವೇರ್ x ಆಗುತ್ತೆ, ಮೈನಸ್ cos x ಇಂಟು cos x cos ಸ್ಕ್ವೇರ್ x ಆಗುತ್ತೆ. ಓಕೆ, ಹೋಲ್ ಡಿವೈಡ್ ಬೈ 1 ಪ್ಲಸ್ sin x ಹೋಲ್ ಸ್ಕ್ವೇರ್ ಆಗುತ್ತೆ. ಅಗೇನ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಸಪೋಸ್ ನಾನು ಇಲ್ಲಿ ಏನಾದರೂ ಮೈನಸ್ನ ಕಾಮನ್ ತಗೊಂಡೆ ಅಂತ ಅನ್ಕೊಳ್ಳಿ. ಇದು sin x ಆಸ್ ಇಟ್ ಈಸ್ ಬರ್ದು, ಇದು ಮೈನಸ್ ಕಾಮನ್ ತಗೊಂಡ್ರೆ ಇಲ್ಲಿ ಉಳಿತದೆ ನೋಡಿ sin ಸ್ಕ್ವೇರ್ x. ಇದು ಮೈನಸ್ ಕಾಮನ್ ತಗೊಂಡ್ರೆ ಇದು ಪ್ಲಸ್ ಆಗುತ್ತೆ cos ಸ್ಕ್ವೇರ್ x ಆಗುತ್ತೆ. ಬೇಕಿದ್ರೆ ನೀವು ಮೈನಸ್ ಮಲ್ಟಿಪ್ಲೈ ಮಾಡಿ ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ, ಅಗೇನ್ ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಹೋಲ್ ಡಿವೈಡ್ ಬೈ 1 ಪ್ಲಸ್ sin ಆಫ್ x ಹೋಲ್ ಸ್ಕ್ವೇರ್. ಇಲ್ಲಿ ಯಾಕೆ ನಾವು ಮೈನಸ್ ತೊಗೊಂಡಿದ್ದೆ, ನಮ್ಗೆ ಆಲ್ರೆಡಿ ಇಲ್ಲಿ ಒಂದು ಫಾರ್ಮುಲಾ ಗೊತ್ತಿದೆ, 10th ಸ್ಟ್ಯಾಂಡರ್ಡ್ ಇಂದ ಸ್ಟಡಿ ಮಾಡಿದ್ವಿ. sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ x ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಎಷ್ಟಾಗುತ್ತೆ 1 ಆಗುತ್ತಲ್ವಾ. ಸೊ ಅಂದರೆ ಇದು ಪೂರ ಆನ್ಸರ್ ಎಷ್ಟಾಗ್ಬಿಡ್ತು 1 ಆಗಿಬಿಡುತ್ತೆ. ಅಂದರೆ ಇದನ್ನು ನಾವು ಈ ಥರ ಬರೀಬೋದಾ ಮೈನಸ್ sin x ಮೈನಸ್ 1 ಅಂತ ಹೇಳಿ, ಹೋಲ್ ಡಿವೈಡ್ ಬೈ 1 ಪ್ಲಸ್ sin x ಹೋಲ್ ಸ್ಕ್ವೇರ್ ಅಂತ. ಓಕೆ, ಇನ್ನು ಇಷ್ಟು ಮಾಡಿದರೆ ಸಾಕು. ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡೋದಿದ್ರೆ ಮೈನಸ್, ಸಪೋಸ್ ನೀವೇನಾದರೂ ಕಾಮನ್ ತೊಗೊಂಡಿದ್ರೆ ಇವಾಗ 2 ಪ್ಲಸ್ ಆಗುತ್ತೆ, ಅಂದರೆ 1 ಪ್ಲಸ್ sin x ಅಂತ ಬರೀಬೋದಾ. ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ ನೋಡಿ ಫ್ರೆಂಡ್ಸ್. ಓಕೆ, ನಾನು ಇಲ್ಲಿ ಮೈನಸ್ನ ಕಾಮನ್ ತೊಗೊಂಡೆ, ಅಂದರೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಇದೇ ಆನ್ಸರ್ ಬರುತ್ತೆ. ಇಲ್ಲಿ ಆಲ್ರೆಡಿ 1 ಪ್ಲಸ್ sin x ಹೋಲ್ ಸ್ಕ್ವೇರ್ ಇದೆ. ಇವಾಗ ಈ ಎರಡು ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಯ್ತಲ್ವಾ. ಸೊ ಉಳಿತೇನೆ ಜಸ್ಟ್ ಲಾಸ್ಟಲ್ಲಿ ಆನ್ಸರ್ ಅಂದರೆ ಮೈನಸ್ 1 ಡಿವೈಡ್ ಬೈ 1 ಪ್ಲಸ್ sin x. ಯಾಕಂದರೆ 2 ಇತ್ತು ಡಿನಾಮಿನೇಟರ್ಲಿ, ಒಂದು ಟೈಮ್ ಕ್ಯಾನ್ಸಲ್ ಆಯಿತು. ಸೊ ಇದು ನಿಮ್ಮದು ಲಾಸ್ಟ್ ಆನ್ಸರ್ ಆಗಿರುತ್ತೆ ನೋಡಿ. ಓಕೆ, ಇಷ್ಟೆಲ್ಲ ಮಾಡಬೇಕಿಲ್ಲ, ಇಲ್ಲಿ ಥರ ಮಾಡಿದ್ರು ಕೂಡ ನಡೆಯುತ್ತೆ, ಜಸ್ಟ್ ಮಾಡಿದ್ರೆ ಇನ್ನೂ ಬೆಸ್ಟ್ ಆಗಿರುತ್ತೆ ನೋಡಿ. ಓಕೆ, ನಾನು ನಿಮಗೆ ಜೂಮ್ ಔಟ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಎಲ್ರಿಗಿದು ಅರ್ಥ ಆಗಿದ್ರೆ ಅಗೇನು ಕಮೆಂಟ್ ಬಾಕ್ಸಲ್ಲಿ ಒಂದ್ಸತಿ ಎಸ್ ಅಂತ ಮೆಸೇಜ್ ಮಾಡಿ, ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕಮ್ ಆನ್ ಫಾಸ್ಟ್. ಅರ್ಥ ಆಗಿದೆನಾ? ಎಸ್ 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 ಎಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ನು ಇಲ್ಲಿದೆ. ಓಕೆ, ಇದು ಕ್ವಶನ್ ಆಲ್ರೆಡಿ ನಾವು ಕಂಪ್ಲೀಟ್ ಮಾಡಿದ್ವಿ ಫಸ್ಟಲ್ಲೇ. ಸೊ ಇದು ಬಿಡೋಣ, ಬೇರೆ ಮಾಡೋಣ. ಓಕೆ, ಇಲ್ಲೊಂದಿದೆ ನೋಡಿ, ಇದು ಕೂಡ ಅದೇ ಥರನಾಗೆ ಇದೆ. ಓಕೆ, ಸೊ ಇದನ್ನು ಇವಾಗ ನಾನು ಸಾಲ್ವ್ ಮಾಡ್ತಾ ಇರೋದು. y ಈಸ್ ಈಕ್ವಲ್ಸ್ ಟು x ರೇಸ್ ಟು 5 ಮೈನಸ್ cos x ಡಿವೈಡ್ ಬೈ sin x ಅಂತಿದೆ, ಕರೆಕ್ಟಾ? ಅಗೇನ್ ಇದು u ಆಗುತ್ತೆ, ಇದು v ಆಗುತ್ತೆ. ಅಪ್ಲೈ ಮಾಡೋಣ u ಇಂಟು v, ಸಾರಿ u ಬೈ v dy ಬೈ dx ಆಗುತ್ತೆ. ಇಲ್ಲಿ ಫಸ್ಟು ವಿನ ಆಸ್ ಇಟ್ ಈಸ್ ಬರೀಬೇಕು, ಕರೆಕ್ಟ್ ಅಲ್ವಾ? v ಏನಿದೆ sin x ಇದೆ, ಸೊ sin x ನ ಆಸ್ ಇಟ್ ಈಸ್ ಬರೀತೀರಾ. ಡಿಫ್ರೆನ್ಷಿಯೇಷನ್ ಆಫ್ ಈ ರಿಸಲ್ಟ್ ಏನಾಗುತ್ತೆ, ಮೊದಲಿಗೆ ಒಂದು ಆಸ್ ಇಟ್ ಈಸ್ ಬರೆಯೋಣ ಫಾರ್ಮುಲಾನ, ಅದಾದಮೇಲೆ ಡಿಫ್ರೆನ್ಷಿಯೇಟ್ ಮಾಡೋಣ. ಇದಕ್ಕೆ ಡಿಫ್ರೆನ್ಷಿಯೇಷನ್ ಮೈನಸ್, ಇವಾಗ u ಆಸ್ ಇಟ್ ಈಸ್ ಅಂದರೆ x ರೇಸ್ ಟು 5 ಮೈನಸ್ cos x ಆಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ sin x. ಇದಕ್ಕೆ ನಾವು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಡ್ಯಾಶ್ ಅಂದರೆ ಅದರ ಅರ್ಥ ಡಿಫ್ರೆನ್ಷಿಯೇಷನ್ ಮಾಡಬೇಕಂತ. ಡಿನಾಮಿನೇಟರ್ ಏನಿದೆ sin ಆಫ್ x, ಇದಕ್ಕೆ ಸ್ಕ್ವೇರ್ ಹಾಕೋಬೇಕು. ಹೋಲ್ ಸ್ಕ್ವೇರ್ ಬರೆದ್ರು ನಡೀತು, ಇಲ್ಲಿ ಬರೆದ್ರು ನಡೆಯುತ್ತೆ. ಓಕೆ, ಸೊ ಇವಾಗ ಡಿಫ್ರೆನ್ಷಿಯೇಷನ್ ಮಾಡೋಣ. ಏನೇನಾಗುತ್ತೆ ನೋಡಿ ಫ್ರೆಂಡ್ಸ್, ಆನ್ಸರು sin x ಆಸ್ ಇಟ್ ಈಸ್ ಬರ್ತೀರಾ. ಡಿಫ್ರೆನ್ಷಿಯೇಷನ್ ಆಫ್ x ರೇಸ್ ಟು 5 ಅಂದರೆ ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ, ಯಾವುದು x ರೇಸ್ ಟು n ದು ಫಾರ್ಮುಲಾ. x ರೇಸ್ ಟು n ಫಾರ್ಮುಲಾ ಏನು ಹೇಳುತ್ತೆ, n ಇಂಟು x ರೇಸ್ ಟು n ಮೈನಸ್ 1. n ಇದ್ದಲ್ಲಿ 5 ಹಾಕ್ತೀರಾ, 5 ಮೈನಸ್ 1 ಅಂದರೆ ಏನಾಗುತ್ತೆ 4 ಆಗುತ್ತೆ. ಅಂದರೆ ಇದರ ಆನ್ಸರ್ ಏನಾಗುತ್ತೆ, 5ನ ಮೊದಲಿಗೆ ಬರೀತೀರಾ, ಅಲ್ಲಿ 5 ಮೈನಸ್ 1 ಮಾಡಿದ್ರೆ 4 ಆನ್ಸರ್ ಬರುತ್ತೆ. ಅರ್ಥ ಆಯ್ತಲ್ವಾ?
ಎಸ್ ಇನ್ನು ಮೈನಸ್. ಇವಾಗ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಇದೆ, ಆಲ್ರೆಡಿ ಒಂದು ಮೈನಸ್ ಇತ್ತು, ಮೈನಸ್ ಮೈನಸ್ ಇದು ಪ್ಲಸ್ ಸೈನ್ ಎಕ್ಸ್ ಆಗುತ್ತೆ, ಅಂದರೆ ಇದ್ರದ್ದು ಡಿಫ್ರೆನ್ಷಿಯೇಷನ್ ಮುಗೀತು ಇಲ್ಲಿ ಮೈನಸ್. ಅಗೇನ್ ಇದು ಆಸ್ ಇಟ್ ಈಸ್ ಇದೆ, ಮತ್ತೊಬ್ರಿಗೆ ಇಲ್ಲಿ ಒಂದ್ಸತಿ ಮಾಡ್ತೀರಾ, ಅದು ಇಲ್ಲಿ ಮಾಡೋ ಜरूरत ಇಲ್ಲ, ಇಲ್ಲಿ ಡಿಫ್ರೆನ್ಷಿಯೇಷನ್ ಇಲ್ಲ, ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಆಗುತ್ತೆ. ಅಗೇನ್ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್. ಇಷ್ಟು ಮಾಡಿದ್ರೆ ಸಾಕು. ಬೇಕಿದ್ರೆ ಈ ಸೈನ್ ಎಕ್ಸ್ನ ಇಲ್ಲಿ ಮತ್ತೆ ಇಲ್ಲಿ ಅಗೇನ್ ಇಲ್ಲಿ ಮಲ್ಟಿಪ್ಲೈ ಮಾಡಿ ಕೂಡ ನೀವು ಬರೀಬಹುದು ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಎಷ್ಟು ಮಾಡಿದ್ರೆ ಸಾಕು ಈ ಒಂದು ಎಕ್ಸಾಂಪಲ್ಗೆ, ಬೇರೆ ಏನು ನೆಸೆಸಿಟಿ ಇಲ್ಲ. ಓಕೆ ಸ್ಟೂಡೆಂಟ್ಸ್, ಇದು ಅರ್ಥ ಆಗಿದ್ರೆ ಅಗೇನ್ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೂ ಮೆಸೇಜ್ ಮಾಡ್ಬೋದು ಕಮೆಂಟ್ ಬಾಕ್ಸಲ್ಲಿ ಫಾಸ್ಟಾಗಿ. ಕಮ್ ಆನ್ ಫಾಸ್ಟ್. ಬ್ಲೂ ಪ್ರಿಂಟ್ ಹೌ ಮಚ್ ಮಾರ್ಕ್ಸ್ ವಿಲ್ ಕಮ್? 4 ಮಾರ್ಕ್ಸಿಗೆ ಬರುತ್ತೆ ಇದು. ನಿಮ್ಮ ಲಾಸ್ಟ್ ಕ್ವಶನ್ ಇದಾಗಿರುತ್ತೆ, ಕ್ವಶನ್ ನಂಬರ್ 60. ಸೊ ನೀವು ಯಾವುದೇ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಪ್ರಕಾರ ಇದು ಫಿಕ್ಸ್ ಬಂದೇ ಬರುತ್ತೆ. ಓಕೆ, ಸೊ ನಾನು ಇಲ್ಲಿ ಕಾರ್ನರಲ್ಲಿ ಏರ್ ಹಾಕಿದ್ದೀನಲ್ಲ, ಅದು ವಿಜಯಪುರಲ್ಲಿ ಆಲ್ರೆಡಿ ಕೇಳಿದ್ದಾರೆ ಆ ಒಂದು ಕ್ವಶನ್ಸ್ 2019-18 ಅದೇ ಎಲ್ಲ ಕ್ವಶನ್ಸ್ ನಾನು ಇವತ್ತು ಸಾಲ್ವ್ ಮಾಡ್ತಾ ಇರೋದು. ವಿಜಯಪುರದವರಾಗಿದ್ರೆ ಇದು ಬೆಟರ್, ಇಲ್ಲ ಅಂದ್ರೆ ಆಗಿಲ್ಲ ಅಂದ್ರೂ ನೀವು ಬೇಕಿದ್ರೆ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ರು ತೆಗೆದು ನೋಡಿ, ಪ್ರೀವಿಯಸ್ ಇಯರ್ ಇವೇ ಕ್ವಶನ್ಸ್ ಆಲ್ಮೋಸ್ಟ್ ಆಲ್ ರಿಪೀಟ್ ಆಗಿರುತ್ತೆ. ಯು ಆ್ಯಡ್ ಆ್ಯಂಡ್ ವಿ ಡ್ಯಾಶ್ ಫೈಂಡ್ ಇಲ್ವಾ? ಯು ಡ್ಯಾಶ್ ಆ್ಯಂಡ್ ವಿ ಡ್ಯಾಶ್ ನಾನು ಫೈಂಡ್ ಮಾಡಿದ್ದೀನಿ ಇವಾಗ. ಓಕೆ, ಸುತ್ತಾರು ಮೆಸೇಜ್ ಮಾಡಿದ್ದಾರೆ ಬಗ್ಗೆ ಒಂದ್ಸತಿ ಅಬ್ಸರ್ವ್ ಮಾಡಿ. ನಾನು ಇಲ್ಲಿ ಡಿಫ್ರೆನ್ಷಿಯೇಷನ್ ಮಾಡಿದ್ದೀನಿ, ಇಲ್ಲಿ ಡ್ಯಾಶ್ ಅಂದ್ರೇ ಇದ್ರದ್ದು ಡಿಫ್ರೆನ್ಷಿಯೇಷನ್ ಅಂದಾಗೆ, ಡಿಫ್ರೆನ್ಷಿಯೇಷನ್ ಮಾಡಿನೇ ಇಲ್ಲಿ ಬರ್ದಿರೋದು. ಈ ಕ್ವಶನ್ ಪೇಪರ್ ಏನಾದರೂ ಬೇಕಾಗಿದ್ದರೆ ಅಗೇನ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕೆಲವೊಂದಿಷ್ಟು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ನಿಮಗೆ ಸಿಕ್ಕರೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಇದು ಲಾಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 6. ಇಲ್ಲಿ ಏನಿದೆಪ್ಪ ಅಂದರೆ ಅಗೇನ್ y ಇಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ, 2 + 3 cos ಆಫ್ ಎಕ್ಸ್ ಡಿವೈಡೆಡ್ ಬೈ 3 - 2 sin ಆಫ್ ಎಕ್ಸ್ ಅಂತ ಇದೆ. ಓಕೆ, ಸೊ ಇಲ್ಲಿ ಏನು ಮಾಡ್ತೀರಾ, ಫಸ್ಟು ಇದು ಯು ತೊಗೊತೀರಾ, ಇದು ವಿ ತೊಗೊತೀರಾ. ಓಕೆನಾ? ಸೊ ಡಿಫ್ರೆನ್ಷಿಯೇಷನ್ ಮಾಡೋಣ. ಏನಾಗುತ್ತೆ, ಫಸ್ಟು ಡಿ ವೈ ಬೈ ಡಿ ಎಕ್ಸ್ ಬರೀತೀರಾ ಇಲ್ಲಿ. ಅಗೇನ್ ಇಲ್ಲಿ ವಿ ಯಾವುದಿದೆ, ವಿ 3 - 2 sin ಎಕ್ಸ್ ಇದೆ. ಸೊ ಅದಕ್ಕೆ ಇದನ್ನು ಮೊದಲಿಗೆ ಆಸ್ ಇಟ್ ಇರುತ್ತೆ, ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. 2 + 3 cos ಆಫ್ ಎಕ್ಸ್, ಇದು ಡಿಫ್ರೆನ್ಷಿಯೇಷನ್ ಸಿಂಬಲ್ ಸ್ಟೂಡೆಂಟ್ಸ್ ಡ್ಯಾಶ್ ಅಂತ ಬರುತ್ತೆ. ನೀವು ಬೇಕಿದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಅಂತಾನು ಬರೀಬೋದು, ಇಷ್ಟೇ ಬರೆದು ಕೂಡ ನಡೆಯುತ್ತೆ, ಏನು ತಪ್ಪೇನಿಲ್ಲ. ಓಕೆ, ಯು ಅಂತಂದರೆ ಮೊದಲಿಗೆ ಆಸ್ ಇಟ್ ಈಸ್ ಇಡಬೇಕು ಇಲ್ಲಿ, ಕಾಸ್ ಆಫ್ ಎಕ್ಸ್. ಅದಾದಮೇಲೆ ಡಿಫ್ರೆನ್ಷಿಯೇಷನ್ ಎದಕ್ಕೆ ಮಾಡಬೇಕು, ವಿಗೆ ಏನಿದೆ, ವಿ 3 - 2 sin ಎಕ್ಸ್ ಇದೆ, ಕರೆಕ್ಟಾ? ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಹೋಲ್ ಡಿವೈಡೆಡ್ ಬೈ 3 - 2 sin ಎಕ್ಸ್ ಹೋಲ್ ಸ್ಕ್ವೇರ್ ಇದೆ. ಓಕೆ, ಡಿಫ್ರೆನ್ಷಿಯೇಷನ್ ಮಾಡೋಣ. 3 ಆಸ್ ಇಟ್ ಈಸ್ ಬರೀತೀರಾ, 2 sin ಎಕ್ಸ್ ಕೂಡ ಆಸ್ ಇಟ್ ಈಸು. ಡಿಫ್ರೆನ್ಷಿಯೇಷನ್ ಆಫ್ 2 ಅಂದರೆ ಏನಾಗುತ್ತೆ, 0 ಆಗುತ್ತೆ. ಸೊ ಇದು ಬಿಟ್ಬಿಡಿ. ಅಗೇನ್ 3 ಇಲ್ಲಿ ಉಳಿದಿರೋದಂತೂ ಪ್ಲಸ್ ಇದೆ, ಸೊ ಅದು ಆಬ್ವಿಯಸ್ಲಿ ಇದೇ ಆನ್ಸರ್ ಉಳಿಯುತ್ತೆ, 3 ಬರೀತೀರಾ. ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ನೋಡಿ, ಬ್ರಾಕೆಟ್ ಹಾಕೋದನ್ನು ಮರಿಬೇಡಿ, ಬ್ರಾಕೆಟ್ ಹಾಕಲಿಲ್ಲ ಅಂದರೆ ಅಗೇನ್ ನಿಮಗೆ ರಾಂಗ್ ಆಗುವಂಥ ಆನ್ಸರ್ಸ್ಗಳಿರುತ್ತೆ. ಓಕೆ, ಅಗೇನ್ ಇಲ್ಲಿ ಇದು ಆಸ್ ಇಟ್ ಈಸ್ ಬರೀತೀರಾ, 2 + 3 cos ಎಕ್ಸ್ ಆಸ್ ಇಟ್ ಈಸ್ ಬರೀತೀರಾ. ಅದಾದಮೇಲೆ ಇಲ್ಲಿ 3 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಮೈನಸ್ ಸೈನ್ ಇದೆ, ಮೈನಸ್ ಸೈನ್ ಬರೀಲೇಬೇಕು, ಯಾಕಂದರೆ 0 ಆಗಿಬಿಡ್ತು ಡಿಫ್ರೆನ್ಷಿಯೇಷನ್. 0 ಮೈನಸ್ ಅಂದರೆ ಇಲ್ಲಿ ಮೈನಸ್ ಉಳಿಯೋದಲ್ವಾ, ಸೊ ಹಾಗಾಗಿ. ಅದಾದಮೇಲೆ 2 ಆಸ್ ಇಟ್ ಈಸ್ ಬರೀತೀರಾ, ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ cos ಎಕ್ಸ್ ಇದೆ, ಸೊ cos ಎಕ್ಸ್ ಬರೀತೀರಾ, ಹೋಲ್ ಡಿವೈಡೆಡ್ ಬೈ 3 - 2 sin ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಇಲ್ಲ ಇಷ್ಟೇ ಬರೆದ್ರು ಕೂಡ ನಡೆಯುತ್ತೆ. ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ ಅಂತಂದರೆ, ಈ ಮೈನಸ್ ಸೈನ್ ಇದಕ್ಕಿಂತ ಮಲ್ಟಿಪ್ಲೈ ಮಾಡಿ, 3 × 3 ಏನಾಗುತ್ತೆ, 9 ಆಗುತ್ತೆ. ಮೈನಸ್ ಸೈನ್ ಆಸ್ ಇಟ್ ಬರೀತೀರಾ, 9 ಬರೀಬೇಕಲ್ಲ, 3 × 3 9 sin ಆಫ್ ಎಕ್ಸ್ ಆಯಿತು. ಅಗೇನ್ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಇದು 6 sin ಸ್ಕ್ವೇರ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಅಗೇನ್ ಇದನ್ನ ಇವಾಗ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಏನಾಗುತ್ತೆ, ಇದನ್ನ ಇಲ್ಲಿ ಬ್ರಾಕೆಟಲ್ಲೇ ಬರೀನ, ಆಮೇಲೆ ಮೈನಸ್ನ ಮಲ್ಟಿಪ್ಲೈ ಮಾಡೋಣ. 2 × 2 ಅಂತಂದರೆ ಇದು 4 ಆಗುತ್ತೆ, ಮೈನಸ್ ಸೈನ್ ಇರೋದ್ರಿಂದ ಇಲ್ಲಿ ಮತ್ತೆ ಮೈನಸ್ ಬರುತ್ತೆ. ಅಗೇನ್ ಕಾಸ್ ಆಫ್ ಎಕ್ಸ್ ಆಯಿತು, ಮೈನಸ್ ಪ್ಲಸ್ ಮೈನಸ್ 2 × 3 6 ಆಗುತ್ತೆ, ಇದು ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ಆಯಿತು. ಅಗೇನ್ ಹೋಲ್ ಡಿವೈಡೆಡ್ ಬೈ 3 - 2 sin ಆಫ್ ಎಕ್ಸ್ ಹೋಲ್ ಸ್ಕ್ವೇರ್.
ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಅಬ್ಸರ್ವ್ ಮಾಡಿ, ಇವಾಗ ಮೈನಸ್ ಸೈನ್ ನಾನು ಮಲ್ಟಿಪ್ಲೈ ಮಾಡ್ತೀನಿ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಮತ್ತೊಂದು ಸ್ಟೆಪ್ ಮಾಡೋಕ್ಕಿಂತಲೂ ಈ ಮೈನಸ್ ಸೈನ್ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನಾನು ಇವಾಗ ಈ ಬ್ರಾಕೆಟ್ನ ರಿಮೂವ್ ಮಾಡಿದೆ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಈ ಮೈನಸ್ ಸೈನ್ ಇಲ್ಲಿ ಒಳಗಡೆ ಮಲ್ಟಿಪ್ಲೈ ಆಗುತ್ತೆ. ಕರೆಕ್ಟಾ? ಇದು ಮೈನಸ್ ಇದ್ದದ್ದು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಇದು ಕೂಡ ಪ್ಲಸ್ ಆಗುತ್ತೆ. ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದ್ರೆ, ಒಂದು ಸೆಕೆಂಡ, ಓಕೆ ಓಕೆ. ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದಪ್ಪ ಅಂದರೆ ಈ ಎರಡು ರಿಸಲ್ಟ್ಸ್ಗಳನ್ನ ಅಬ್ಸರ್ವ್ ಮಾಡಿ. ಇಲ್ಲಿ 6 ಕಾಮನ್ ಹೊರಗಡೆ ಬಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾನ್ ಸ್ಕ್ವೇರ್ ಎಕ್ಸ್ ಅಂತಂದರೆ ಅಗೇನ್ 1 ಆಗುತ್ತಲ್ಲ. ಇವೆರಡು ಆನ್ಸರ್ ಕೂಡಿದ್ರೆ ಏನಾಗಿಬಿಡುತ್ತೆ, 1 ಅಂತ ಆಗಿಬಿಡುತ್ತೆ. 1 ಅಂತ ಬರೀಬೋದು. ಉಳಿದಿರೋದು ಇವೆರಡು ರಿಸಲ್ಟ್ಸ್ಗಳು, ಅವೆರಡನ್ನ ಮೊದಲಿಗೆ ಬರ್ಕೊಂಡ್ಬಿಟ್ರೆ ಮುಗೀತು. ಇದು ಫಾರ್ ಪ್ಲಸ್ ಇದೆ, ಬೆಟರ್ ಇಲ್ಲೇ ಮೊದಲಿಗೆ ಬರೀರಿ. 4 ಕಾಸ್ ಆಫ್ ಎಕ್ಸ್ ಮೈನಸ್ 9 ಸೈನ್ ಆಫ್ ಎಕ್ಸ್. ಇವೆರಡರಲ್ಲಿ ನಾವು ಕಾಮನ್ ತೊಗೊಂಡೆ ಅಂತ 6 ಅಂದ್ಕೊಳ್ಳಿ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ 1 ಆಗುತ್ತೆ. ಇಷ್ಟು ಬರೆದು 3 ಮೈನಸ್ 2 ಸೈನ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಇಷ್ಟು ಮಾಡಿದರೆ ಈ ಎಕ್ಸಾಂಪಲ್ ಕೂಡ ಕಂಪ್ಲೀಟ್ ಆಗುತ್ತೆ. ಅರ್ಥ ಆಯ್ತಲ್ವ ಫ್ರೆಂಡ್ಸ್? ಎಕ್ಸ್ಟ್ರಾ ಇಲ್ಲಿವರೆಗೂ ಮಾಡಿದರೆ ಇನ್ನಫ್. ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿದರೆ ಇನ್ನು ಬೆಸ್ಟ್ ಆಗಿರುತ್ತೆ. ತಗೋತಾರೆ ಇದು ಯು ತಗೋತಾರೆ, ಇದು ವಿ ತೋರಿ. ನಾ ಈ ಸತಿ ಡೈರೆಕ್ಟಾಗಿ ಆನ್ಸರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಡಿ ವೈ ಬೈ ಡಿ ಎಕ್ಸ್ ಅಂತ ಬರೀತೀರಾ. ಅಂದರೆ ಇದು ಪೂರ ಮೇಲ್ಗಡೆ ಇದೆ 3x ಪ್ಲಸ್ 7 ಕಾಸ್ ಎಕ್ಸ್ ಅಂತ ಬರೀತೀರಾ. ಇದು ಪೂರ ವಿ ಆಗುತ್ತೆ. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಯುಗೆ 4x ಮೈನಸ್ 5 ಇಂಟು ಸೈನ್ ಎಕ್ಸ್ ಹೋಲ್ ಡ್ಯಾಶ್ ಮೈನಸ್ ಅಗೇನ್ ನೆಕ್ಸ್ಟ್ ಏನು ಮಾಡ್ತೀರಾ, 4x ಮೈನಸ್ 5 ಸೈನ್ ಎಕ್ಸ್. ಇದನ್ನು ಆ್ಯಸ್ ಇಸ್ ಇಟ್ಟು ಕೆಳಗಡೆ ಇರೋದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. 3x ಪ್ಲಸ್ 7 ಕಾಸ್ ಎಕ್ಸ್ ಹೋಲ್ ಡ್ಯಾಶ್ ಅಗೇನ್ ಹೋಲ್ ಡಿವೈಡೆಡ್ ಬೈ 3x ಪ್ಲಸ್ 7 ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಫಾರ್ಮುಲಾ ಪ್ರಕಾರ ಆಯ್ತಿದ್ದು. ಇವಾಗ ಇದನ್ನು ಆ್ಯಸ್ ಇಟ್ ಈಸ್ ಇಡೋಣ. 3x ಪ್ಲಸ್ 7 ಕಾಸ್ ಎಕ್ಸ್ಗೆ ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. 4x ಡಿಫ್ರೆನ್ಷಿಯೇಟ್ ಮಾಡಿದ್ರೆ 4 ಬರುತ್ತೆ, ಮೈನಸ್ 5 ಆ್ಯಸ್ ಇಟ್ ಈಸ್ ಇಡ್ತೀರಾ. ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಕಾಸ್ ಎಕ್ಸ್ ಆಗುತ್ತೆ. ಅಗೇನ್ ಮೈನಸ್ ಇದನ್ನು ಮತ್ತೆ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಸೈನ್ ಎಕ್ಸ್ನ ಅಗೇನ್ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ. 3x ಡಿಫ್ರೆನ್ಷಿಯೇಷನ್ 3 ಆಗುತ್ತೆ, ಪ್ಲಸ್ 7 ಕಾಸದು ಇಲ್ಲಿ ಅಗೇನ್ ನಾನು ಹೇಳ್ತಾ ಇದ್ದೆ ನೋಡಿ, ಕಾನ್ಸ್ಟೆಂಟ್ ವಿತ್ ವೇರಿಯಬಲ್ ಬಂದರೆ ಕಾನ್ಸ್ಟೆಂಟ್ಗೆ ನಾವು ಮೊದಲಿಗೆ ಆ್ಯಸ್ ಇಟ್ ಈಸ್ ಬರ್ಕೋಬೇಕಾಗತ್ತೆ. ಬಟ್ ಇಲ್ಲಿ ಕಾಸ್ ಇದೆ, ಕಾಸದು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಆಗುತ್ತೆ. ಹಾಗಾಗಿ ನಾನು ಈ ಪ್ಲಸ್ ಮೈನಸ್ನ ಬರ್ಕೊಂಡು 7 ಸೈನ್ ಎಕ್ಸ್ ಅಂತ ಬರೀತೀನಿ. ಇದನ್ನು ಭಾಳ ಸ್ಟೂಡೆಂಟ್ ಮಿಸ್ಟೇಕ್ ಮಾಡ್ಕೊತೀರಾ, ಹಾಗಾಗಿ ರಾಂಗ್ ಆಗೋವಂಥ ಚಾನ್ಸಸ್ ಇರುತ್ತೆ. ಕೇರ್ಫುಲ್ ಆಗಿ ಈ ಸ್ಟೆಪ್ನ ಅಬ್ಸರ್ವ್ ಮಾಡಿ. ಕೆಳಗಡೆ ಅಂತೂ ಆ್ಯಸ್ ಇಟ್ ಈಸ್ ಕಾಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಇಷ್ಟು ಮಾಡಿದ್ರೆ ನಿಮ್ಮ ಎಕ್ಸಾಂಪಲ್ ಮುಗೀತು. ಇದು ಬೇಕಿದ್ರೆ ನೀವು ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಬರೀತಿದ್ರೆ ಬರೀರಿ, ಬಟ್ ಇಷ್ಟು ಮಾಡಿದ್ರೆ ಕಂಪ್ಲೀಟ್. ಇಲ್ಲೊಂದು ಫಾರ್ಮುಲಾ ಬರೀದನ್ನು ಮಾತ್ರ ಮರಿಬೇಡಿ. ಓಕೆ, ನಾನು ಆಲ್ರೆಡಿ ಕಂಟಿನ್ಯೂಸ್ ಆಗಿ ಬರೀತಾ ಇದ್ದೀನಿ ಫಾರ್ಮುಲಾ, ಹಾಗಾಗಿ ನಾನು ಡೈರೆಕ್ಟ್ ಬರೆದಿದ್ದೀನಿ. ಬಟ್ ನೀವು ಇಲ್ಲಿ ಫಾರ್ಮುಲಾ ಬರೋದು ಎಷ್ಟು ಮಾಡಿದರೆ ಸಾಕು ಸ್ಟೂಡೆಂಟ್ಸ್. ನಿಮಗೆ ಕಂಪ್ಲೀಟ್ಲಿ 4 ಮಾರ್ಕ್ಸ್ ಅವ್ರು ಕೊಡಲೇಬೇಕು. ಡಿಫ್ರೆನ್ಷಿಯೇಷನ್ ಕರೆಕ್ಟ್ ಮಾಡಿದ್ದೀರಾ, ಡೆಫಿನೆಟಾಗಿ ಕೊಡ್ತಾರೆ. ಡಿಫ್ರೆನ್ಷಿಯೇಷನ್ ಕರೆಕ್ಟ್ ಮಾಡಿಲ್ಲ, ಇಲ್ಲಿ ಮತ್ತೆ ಪ್ಲಸ್ ಬರೆದಿದ್ದೀರಾ, ಸರ್ ನಂಗೆ ಮಾರ್ಕ್ಸ್ ಕೊಟ್ಟಿಲ್ಲ ಅಂತಂದರೆ ನೀವು ಕರೆಕ್ಟ್ ಮಾಡಿದ್ರೆಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ ಸುಮ್ಮನೆ. ಯಾಕಂದರೆ ಕಟ್ ಮಾಡುವಂಥ ಚಾನ್ಸಸ್ ಭಾಳಷ್ಟು ಇರುತ್ತೆ ಈ ಒಂದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಇದೊಂದು ಇವಾಗ ಡಿಸ್ಕಷನ್ ಮಾಡೋಣ. ಏನಿದೆ ಹಾಗೇನು ಇಲ್ಲಿ ಕೂಡ ಸೇಮ್ ಪ್ರೊಸೀಜರು, ಫಾರ್ಮುಲಾ ಬರೀತೀರಾ. ಓಕೆನಾ? ಸೊ ಫಾರ್ಮುಲಾ ಏನಾಗುತ್ತೆ, y ಡಿವೈಡ್ ಬೈ, ಓಕೆ ಅದನ್ನು ನಾನು ಡೈರೆಕ್ಟ್ ಬರೀತಾ ಇದ್ದೀನಿ ನೋಡಿ. dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು dy ಬೈ ಡಿ ಎಕ್ಸ್ ಅಂತ ಬರೆದ್ರೆ ಫಸ್ಟ್ ಯು ಏನಿದೆ ವಿನ ಆ್ಯಸ್ ಇಟ್ ಬರ್ಕೊತೀರಾ. ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇದು ಆ್ಯಸ್ ಇಟ್ ಈಸು. ಅಗೇನ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇದು ಮೇಲ್ಗಡೆ ಇರುವಂಥದ್ದು, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದು ಯು ಇದೆ ನಿಮ್ಮದು. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಆ್ಯಸ್ ಇಟ್ ಈಸು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್. ಕೆಳಗಡೆ ಇರೋದಕ್ಕೆ ಡಿಫ್ರೆನ್ಷಿಯೇಷನ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್, ಇದಕ್ಕೆ ಡಿಫ್ರೆನ್ಷಿಯೇಷನ್ ಹೋಲ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಓಕೆ, ಇವಾಗ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗೋಣ. ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇದು ಆ್ಯಸ್ ಇಟ್ ಈಸ್ ಬರೀತೀರಾ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ, ಕಾಸ್ ಎಕ್ಸ್ ಆಗುತ್ತೆ. ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ನೋಡಿ ಅರ್ಥ ಮಾಡಿ, ಸೈನ್ದು ಕಾಸ್ ಬರೆದ್ರಿ, ಕಾಸ್ದು ಪ್ಲಸ್ ಮೈನಸ್ ಆಗಿಬಿಡ್ತದೆ ಇಲ್ಲಿ. ಇದು ಮುಗಿತಾ ಡಿಫ್ರೆನ್ಷಿಯೇಷನ್. ಅಗೇನ್ ಮೈನಸ್ ಇಲ್ಲಿ ನೀವು ಆ್ಯಸ್ ಇಟ್ ಈಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇದು ಆ್ಯಸ್ ಇಟ್ ಈಸ್ ಬರೀತಾರೆ. ಇದಕ್ಕೆ ಡಿಫ್ರೆನ್ಷಿಯೇಷನ್ ಇವಾಗ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಆಗುತ್ತೆ. ಕಾಸದು ಏನಾಗುತ್ತೆ, ಮೈನಸ್ ಪ್ಲಸ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಕಾಸದು ಮೈನಸ್ ಸೈನ್ ಇದೆ, ಇಲ್ಲಿ ಒಂದು ಆಲ್ರೆಡಿ ಮೈನಸ್ ಇತ್ತು, ಮೈನಸ್ ಪ್ಲಸ್ ಸೈನ್ ಎಕ್ಸ್ ಆಗುತ್ತೆ ಹೋಲ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಇವೆರಡು ಸೇಮ್ ಇದೆ ಅಲ್ವಾ.
ಸೇಮ್ ಇದ್ದರೆ ಏನಾಗುತ್ತೆ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಅಂತ ಇದೆ. 1 ಸೆಕೆಂಡ್, ಸ್ವಲ್ಪ ಪವರ್ ಕಟ್ ಇದೆ, ನಾನು ಇದು ಮಾಡ್ತೀನಿ. 1 ಸೆಕೆಂಡ್ ಟೈಮ್ ಕೊಡಿ, ನಾನು ಪವರ್ನ ಕನೆಕ್ಟ್ ಮಾಡ್ತೀನಿ. ಓಕೆ ಓಕೆ ಸ್ಟೂಡೆಂಟ್ಸ್, ನೋಡಿ ಇವಾಗ ಏನಾಗಿತ್ತು, ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಬಂದಿತ್ತು. ಓಕೆ, ಸ್ವಲ್ಪ ಮೇಲ್ಗಡೆ ನೋಡೋಣ. ಇಲ್ಲಿ ಸೈನ್ದು ಡಿಫ್ರೆನ್ಷಿಯೇಷನ್ ಕಾಸ್ ಬಂದಿದ್ರಿ, ಕಾಸ್ ಏನಾಗಿತ್ತು ಮೈನಸ್ ಸೈನ್ ಎಕ್ಸ್. ಸೊ ಇದರಲ್ಲಿ ನಾನೇನು ಮಾಡ್ತಾ ಇದ್ದೀನಪ್ಪ ಅಂದರೆ ಮೈನಸ್ನ ಕಾಮನ್ ತೊಗೊಂಡೆ ಅಂತ ಅನ್ಕೊಳ್ಳಿ. ಇಲ್ಲಿ ಮೈನಸ್ನ ಕಾಮನ್ ತೊಗೊಂಡ್ರೆ ಏನಾಗಿಬಿಡುತ್ತೆ, ಇದು ಮೈನಸ್ ಕಾಮನ್ ತೊಗೊಂಡ್ರೆ ಇದು ಎರಡು ಸೇಮ್ ಆಗಿಬಿಡುತ್ತಲ್ವಾ. ಅಂದರೆ ಇದಕ್ಕೆ ನೋಡಿ ಮಾತ್ರ ಮೈನಸ್ ಕಾಮನ್ ತೊಗೊಂಡಿನಿ ಅಂತಂದರೆ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಆಗಿಬಿಡುತ್ತೆ. ಇಲ್ಲಿನೂ ಅದೇ ಇದೆ ಅಂದರೆ ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಹಾಗೇನು ಇವೆರಡು ಸೇಮೇ ಇದೆ. ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಇದನ್ನು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರೀತೀನಿ, ಡಿವೈಡೆಡ್ ಬೈ ಕೆಳಗಡೆ ಅಂದರೆ ಆ್ಯಸ್ ಇಟ್ ಈಸ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಟೆಸ್ಟ್ ಮಾಡಿದ್ರೆ ನಿಮ್ಮ ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು ನೋಡಿ. ಬೇಕಿದ್ರೆ ಎರಡು ಕಡೆ ಮೈನಸ್ನ ಕಾಮನ್ ತೊಗೊಂಡು ಬೇಕಿದ್ರೆ ಬರೀತಿದ್ರೆ ಬರೀರಿ, ಇಲ್ಲ ಆ್ಯಸ್ ಇಟ್ ಈಸ್ ಇಷ್ಟೇ ಇಡ್ತಿದ್ರು ಕೂಡ ನಡೆಯುತ್ತೆ.